ಒಂದು ಹಸಿರು ಹೊಲಗಳಿಂದ ಸುತ್ತಿಕೊಂಡಿರುವ ಸಣ್ಣ ಹಳ್ಳಿಯಲ್ಲಿ ರಾಮು ಎನ್ನುವ ಒಬ್ಬ ವೃದ್ಧನಿದ್ದ. ಅವನು ಮಣ್ಣಿನ ದೀಪಗಳನ್ನು ತಯಾರಿಸುವ ದೀಪಗಾರ. ಪ್ರತಿದಿನವೂ ತನ್ನ ಮನೆಯ ಮುಂಭಾಗದಲ್ಲಿ ಕುಳಿತುಕೊಂಡು ಮಣ್ಣಿನಿಂದ ನಾಜೂಕಾದ ದೀಪಗಳನ್ನು ರೂಪಿಸುತ್ತಿದ್ದ. ಹಿಂದೆ ಹಳ್ಳಿಯ ಜನರು ಪ್ರತಿಯೊಂದು ಹಬ್ಬಕ್ಕೂ ರಾಮುವಿನ ದೀಪಗಳನ್ನು ಖರೀದಿಸುತ್ತಿದ್ದರು. ಅವನ ಮನೆಯು ಬೆಳಕಿನಿಂದ ಕಂಗೊಳಿಸುತ್ತಿತ್ತು. ಆದರೆ ಕಾಲ ಬದಲಾಗಿತ್ತು. ಜನರು ಈಗ ವಿದ್ಯುತ್ ದೀಪಗಳು ಮತ್ತು ಬಣ್ಣದ ಬೆಳಕುಗಳು ಖರೀದಿಸುತ್ತಿದ್ದರು. ಯಾರಿಗೂ ರಾಮುವಿನ ಮಣ್ಣಿನ ದೀಪಗಳ ಅಗತ್ಯವಿರಲಿಲ್ಲ. ದೀಪಾವಳಿ ಹಬ್ಬದ ಮುನ್ನೇ ದಿನಗಳು. ಹಳ್ಳಿಯೆಲ್ಲೆಡೆ ಸಂಭ್ರಮ. ಮಕ್ಕಳು ಹಾರಾಡುತ್ತಿದ್ದಾರೆ, ಮನೆಗಳು ಅಲಂಕಾರಗೊಂಡಿವೆ. ಆದರೆ ರಾಮುವಿನ ಸಣ್ಣ ಅಂಗಡಿಯಲ್ಲಿ ಯಾರೂ ಬಂದಿರಲಿಲ್ಲ. ಅವನು ನಿಶ್ಶಬ್ದವಾಗಿ ತನ್ನ ದೀಪಗಳತ್ತ ನೋಡುತ್ತಿದ್ದ. ಆ ಸಂಜೆ ರಾಮು ಮನೆ ಮುಂದೆ ಕುಳಿತುಕೊಂಡಿದ್ದ. ಮಾರಾಟವಾಗದ ದೀಪಗಳ ಮೇಲೆ ಮಳೆಯ ಹನಿಗಳು ಬೀಳುತ್ತಿವೆ. ಅವನ ಕಣ್ಣಲ್ಲಿ ಕಣ್ಣೀರು. ಅವನು ಮನಸ್ಸಿನಲ್ಲಿ ಯೋಚಿಸಿದ, ಈ ದೀಪಗಳಿಗೆ ಈಗ ಯಾರು ಬೇಕು? ನನ್ನ ಬೆಳಕು ಮುಗಿದಂತೆ ಕಾಣುತ್ತದೆ. ಆ ಕ್ಷಣದಲ್ಲಿ ಒಂದು ಚಿಕ್ಕ ಹುಡುಗಿ ಓಡುತ್ತಾ ಬಂದಳು. ಆಕೆಯ ಹೆಸರು ಗೀತಾ. ಅವಳು ನಗುತ್ತ ರಾಮುವಿನ ಮುಂದೆ ನಿಂತು ಹೇಳಿದಳು, ತಾತ, ನಮ್ಮ ಶಾಲೆಯಲ್ಲಿ ಬೆಳಕು ಇಲ್ಲ, ಒಂದು ದೀಪ ಕೊಡ್ತೀರಾ? ರಾಮು ನಗುತ್ತ ತಲೆಯಾಡಿಸಿದ. ಖಂಡಿತ ಮಗು, ತೆಗೆದುಕೋ ಎಂದು ಹೇಳಿ ಒಂದು ಮಣ್ಣಿನ ದೀಪ ಬೆಳಗಿಸಿ ಕೊಟ್ಟ. ಮುಂದಿನ ದಿನದಿಂದ ಹಳ್ಳಿಯ ಎಲ್ಲರೂ ರಾಮುವಿನ ದೀಪಗಳನ್ನು ಖರೀದಿಸಿದರು. ದೀಪಾವಳಿ ರಾತ್ರಿ ಹಳ್ಳಿಯ ಪ್ರತಿಯೊಂದು ಮನೆಯಲ್ಲೂ ರಾಮು ತಯಾರಿಸಿದ ಮಣ್ಣಿನ ದೀಪಗಳು ಬೆಳಗುತ್ತಿವೆ. ಹಳ್ಳಿಯೆಲ್ಲ ಬೆಳಕಿನಿಂದ ಕಂಗೊಳಿಸುತ್ತಿತ್ತು. ರಾಮು ನಗುತ್ತ ಕೈಯಲ್ಲಿ ಒಂದು ದೀಪ ಹಿಡಿದುಕೊಂಡು ನಿಧಾನವಾಗಿ ಹೇಳಿದ, ಬೆಳಕು ದೊಡ್ಡದಾಗಬೇಕಿಲ್ಲ, ಹೃದಯದಿಂದ ಬಂದರೆ ಸಾಕು. ಪ್ರೇರಣೆ ಹೊರಗಿನಿಂದ ಬರೋದಿಲ್ಲ, ಅದು ನಮ್ಮೊಳಗೆ ಇದೆ. ನೀನೇ ನಿನ್ನ ಬೆಳಕಾಗು.